ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಅವಳಿಗೆ ಮದುವೆ ಆಗಿ ಈಗಾಗಲೇ 10 ವರ್ಷದ ಮಗು ಇರುತ್ತೆ. ಗಂಡನ ಜೊತೆಗೆ ಸಂಸಾರದಲ್ಲಿ ಅದೇನೋ ಮನಸ್ತಾಪ ಅಂಥದ್ದೆಲ್ಲವೂ ಕೂಡ ಆಗಿ ಬಿಟ್ಟಿರುತ್ತೆ. ಅದಾದ ಕಾರಣಕ್ಕೆ ಗಂಡನ ಜೊತೆ ಇರೋದಕ್ಕೆ ಆಗಿರೋದಿಲ್ಲ. ಕಾರಣಾಂತರಗಳಿಂದ ಡಿವೋರ್ಸ್ ಕೂಡ ಆಗಿ ಬಿಟ್ಟಿರುತ್ತೆ ಈ ಹಿಂದೆ. ಆದರೆ ಅವಳನ್ನು ಒಬ್ಬ ಯುವಕ ಪ್ರೀತಿ ಮಾಡ್ತೀನಿ ಅಂತ ಗಂಟು ಬಿದ್ದಿರ್ತಾನೆ. ಅಂದರೆ ಅವಳ ಹಿಂದೆ ಬಿದ್ದಿರ್ತಾನೆ. ಜೊತೆಗೆ ಇಬ್ಬರೂ ಕೂಡ ಒಂದೇ ಏಜಿನವರಾಗಿರ್ತಾರೆ, ಒಂದೇ ಸ್ಕೂಲಲ್ಲಿ ಓದಿ ಬೆಳೆದವರಾಗಿರ್ತಾರೆ. ಇವಳ ಬಗ್ಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಆತ ಮುಸಲ್ಮಾನ್ ವ್ಯಕ್ತಿ, ಇವಳು ಹಿಂದೂ ಯುವತಿ. ಸೊ ಅವಳು ಮದುವೆಗೆ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ರಸ್ತೆ ಮಧ್ಯೆನೇ ಮಾಡಿದ್ದಾನಲ್ಲ. ಇಂತಹ ಒಂದು ಮನ ಕಲಕುವ ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದು ಬಿಟ್ಟಿದೆ. ಎಂಥವರಿಗೂ ಕೂಡ ಇದು ಒಂದು ಕ್ಷಣ ದಿಗ್ಭ್ರಮೆಗೊಳಿಸಿ ಬಿಡುತ್ತೆ. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಅಂಥದ್ದೆಲ್ಲವೂ ಕೂಡ ಈಗಾಗಲೇ ಆಗಿದೆ. ನಿನ್ನೆಯಿಂದನೂ ಕೂಡ ನೀವು ಮಾಧ್ಯಮಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಆ ಒಂದು ಯುವಕನನ್ನು ಬಂಧಿಸಬೇಕು ಅನ್ನೋ ರೀತಿ ಆರೋಪಗಳು ಕೇಳಿ ಬರ್ತಾ ಇದ್ವು. ಅದೇ ರೀತಿಯಾಗಿ ಹೋರಾಟ ಅಂಥದ್ದೆಲ್ಲವೂ ಕೂಡ ಆ ಒಂದು ಹಿಂದೂ ಸಂಘಟನೆಯವರಾಗಿರ್ಬೋದು ಅನೇಕರು ಮುಂದುವರೆದಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಕೂಡ ಕಂಡು ಬಂದಿದೆ. ಸೊ ಇದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಖಂಡಿತವಾಗಿಯೂ ತಪ್ಪು ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಈಗ ಆ ವ್ಯಕ್ತಿಯೇ ಇದ್ದಾನೆ ಯಾವುದೋ ಒಂದು ಕಾಡಿನಲ್ಲಿ, ಯಲ್ಲಾಪುರದ ಒಂದು ಕಾಡಿನಲ್ಲಿ ಹೋಗಿ ಈಗ ನೇಣು ಬಿಗಿದ ಸ್ಥಿತಿಯಲ್ಲಿ ಆ ವ್ಯಕ್ತಿಯು ಕೂಡ ಚಿಕ್ಕು ಬಿಟ್ಟಿದ್ದಾನೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಲವ್ ಜಿಹಾದ್ ಅನ್ನುವಂಥದ್ದು ಅಥವಾ ಇನ್ನೇನೋ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾವುದೋ ಒಂದು ಪ್ರಕರಣಕ್ಕೆ ಈ ರೀತಿಯಾಗಿ ಹೆಸರನ್ನು ಕಟ್ಟೋದು ಅಥವಾ ಹಿಂದೂ ಮುಸ್ಲಿಂ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಒಂದು ಆರೋಪವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇಲ್ಲಿ ಆ ಒಂದು ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ ಅಂತ ನಾನು ಯಾವುದೇ ಕಾರಣಕ್ಕೆ ಹೇಳ್ತಿಲ್ಲ. ಅವನು ಕ್ರೂರ ಕೆಲಸವನ್ನು ಮಾಡಿದ್ದಾನೆ. ಅವನಿಗೆ ಏನು ಶಿಕ್ಷೆ ಆಗಬೇಕು ಆ ಒಂದು ಕುರಿತಾಗಿ ಏನು ಹೋರಾಟ ಮಾಡ್ತಾ ಇದ್ರೋ ಅದ್ಯಾವುದು ಕೂಡ ತಪ್ಪು ಅಲ್ಲ. ಅವನಿಗೆ ಖಂಡಿತವಾಗಿಯೂ ಕೂಡ ಕಾನೂನು ರೀತಿಯಲ್ಲಿ ಯಾವ ರೀತಿಯ ಶಿಕ್ಷೆ ಆಗಬೇಕಿತ್ತು ಆ ಶಿಕ್ಷೆ ಆಗಬೇಕಾಗಿತ್ತು. ಆದರೆ ಪೊಲೀಸರಿಂದ ಕಣ್ಮರೆಯಾಗಿದ್ದಂಥ ವ್ಯಕ್ತಿ ಇವತ್ತು ಕೊನೆ ಉಸಿರನ್ನು ಎಳೆದು ಬಿಟ್ಟಿದ್ದಾನೆ. ಅವನ ಪಾಪ ಪ್ರಜ್ಞೆ ಅವನಿಗೆ ಕಾಡಿದೆ ಅಂತ ಕಾಣಿಸುತ್ತೆ. ಕೊನೆಗೂ ಒಂದು ಅಮಾಯಕ ಹೆಣ್ಣು ಮಗಳ ಜೀವವನ್ನು ತೆಗೆದಿರ್ತಕ್ಕಂಥವನಿಗೆ ಜೀವದ ಬೆಲೆ ಏನು ಅಂತ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಕಾಡಿನಲ್ಲಿ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ. ಸೊ ಈ ಕುರಿತಾಗಿ ನಾವು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ತುಂಬ ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸೊ ಯಾವ್ಯಾವ ರೀತಿಯಲ್ಲಿ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಎಂಬುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮದುವೆಗೆ ಒಪ್ಪದ ಮಹಿಳೆಯನ್ನು ಯುವಕನೊಬ್ಬ ಭೀಕರವಾಗಿ ಅವಳ ಕತ್ತನ್ನು ಕುಯ್ದಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಈ ಒಂದು ಘಟನೆ ಶನಿವಾರ ನಡೆದಿರ್ತಕ್ಕಂಥದ್ದು. ಯಲ್ಲಾಪುರ ಪಟ್ಟಣದ ನಿವಾಸಿ ರಂಜಿತಾ ಈ ಒಂದು ಹತ್ಯೆಗೆ ಈಡಾದಂತಹ ಮಹಿಳೆ. ರಫೀಕ್ ಎಂಬ ಯುವಕ ರಂಜಿತಾಳನ್ನು ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾನೆ. ಸುಮಾರು 10 ವರ್ಷಗಳ ಹಿಂದೆ ರಂಜಿತಾಳಿಗೆ ವಿಚ್ಛೇದನವಾಗಿರುತ್ತೆ. ಆಕೆಗೆ ಒಂದು ಗಂಡು ಮಗ ಕೂಡ ಇರುತ್ತೆ. ಅಂದರೆ 12 ವರ್ಷಗಳ ಹಿಂದೆ ಮದುವೆ ಆಗಿರುತ್ತೆ. ಒಂದು ಮಗು ಕೂಡ ಆಗಿರುತ್ತೆ. ಮಗು ಆದ ಬಳಿಕ ಗಂಡ ಹೆಂಡತಿಯ ಸಂಸಾರದಲ್ಲಿ ಸಹಜವಾಗಿ ಬಿರುಕುಗಳು ಬಂದಂಥ ಸಂದರ್ಭದಲ್ಲಿ ಡಿವೋರ್ಸನ್ನು ಮಾಡಿಕೊಂಡು ಬಿಟ್ಟಿರ್ತಾಳೆ. ಈ ರಂಜಿತಾ ತಂದೆ ತಾಯಿ ಹಾಗೂ ತಮ್ಮ ಕುಟುಂಬದ ಜೊತೆಗೆ ಯಲ್ಲಾಪುರದಲ್ಲಿ ವಾಸವಾಗಿರ್ತಾಳೆ. ಸರ್ಕಾರಿ ಶಾಲೆಯೊಂದರಲ್ಲಿ ಬಿಸಿ ಊಟ ಸಹಾಯಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾಳೆ. ವಿಚ್ಛೇದನದ ಕೆಲ ತಿಂಗಳ ಬಳಿಕ ರಫೀಕ್ ಮತ್ತು ರಂಜಿತಾಳ ನಡುವೆ ಗೆಳೆತನ ಬೆಳೆದು ಬಿಟ್ಟಿರುತ್ತೆ. ಅದು ಪ್ರೀತಿಗೆ ತಿರುಗಿರುತ್ತೆ. ಇಬ್ಬರ ಕುಟುಂಬಗಳ ನಡುವೆ ಒಳ್ಳೆಯ ಬಾಂಧವ್ಯ ಕೂಡ ಇರುತ್ತೆ. ರಫೀಕ್ ಆಗಾಗ ರಂಜಿತಾಳ ಮನೆಗೆ ಬಂದು ಊಟವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಸಹಜವಾಗಿ ಆರಂಭದಿಂದಲೂ ಕೂಡ ಇವರು ಜೊತೆಗೆ ಓದಿರೋದ್ರಿಂದ, ಪರಿಚಯ ಇರೋದ್ರಿಂದ ಅವರ ಕುಟುಂಬ ಮತ್ತು ಇವರ ಕುಟುಂಬ ಹಿಂದೂ ಮುಸಲ್ಮಾನ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಇಲ್ಲಿ ಹೆಚ್ಚು ಮಾತನಾಡೋದು ಬೇಡ. ಹೊರತಾಗಿ ಮಾನವೀಯತೆಯ ದೃಷ್ಟಿಯಲ್ಲಿ ಕುಟುಂಬಗಳು ಇಬ್ಬರೂ ಕೂಡ ಬಾಂಧವ್ಯದಲ್ಲಿ ಇರ್ತಾರೆ. ಪರಿಚಯ ಇರುತ್ತೆ. ಸಹಜವಾಗಿ ಅವ್ರ ಮನೆಗೆ ಇವ್ರು ಹೋಗುವಂಥದ್ದು, ಇವ್ರ ಮನೆಗೆ ಅವರು ಹೋಗುವಂಥದ್ದು, ಈ ರೀತಿಯಾದಂಥ ಒಂದು ಪ್ರಸಂಗಗಳು ಕೂಡ ಇರುತ್ತೆ. ಆದರೆ ಆ ಯುವಕ ಅದನ್ನೇ ಸಲುಗೆಯಾಗಿ ಮಾಡಿಕೊಂಡು ಈ ಯಾರು ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಬರುವಂಥದ್ದಾಗಿರ್ಬೋದು, ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಈ ರೀತಿಯಾದಂಥ ಸಲುಗೆ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಕುಟುಂಬದವರಿಗೆ ಇವರ ಬಗ್ಗೆ ಯಾವುದೇ ರೀತಿಯಾದಂಥ ಕೆಟ್ಟ ಅಭಿಪ್ರಾಯ ಅಂಥದ್ದು ಯಾವುದೂ ಕೂಡ ಇರೋದಿಲ್ಲ. ಇಬ್ಬರು ಕೂಡ ಸ್ನೇಹಿತರು ಅಂತ ಭಾವಿಸಿರ್ತಾರೆ. ಅದಾದ ಬಳಿಕ ಯಾವತ್ತೂ ರಂಜಿತಾಳಿಗೆ ಇವನು ಮದುವೆ ಆಗುವಂಥ ಟಾರ್ಚರ್ ಮಾಡೋದಕ್ಕೆ ಪ್ರಾರಂಭಿಸ್ತಾನೋ ಈ ವಿಚಾರವನ್ನು ಕುಟುಂಬದ ಮುಂದೆ ಈ ಒಂದು ರಂಜಿತಾ ಹೇಳಿರ್ತಾಳೆ. ಆಗ ಇಲ್ಲಿ ಸಮಸ್ಯೆ ಎದುರಾಗುತ್ತೆ. ರಂಜಿತಾಳ ಕುಟುಂಬದವರು ಅಥವಾ ರಂಜಿತಾ ಸಂಬಂಧಿಕರು ಆ ಒಂದು ಯುವಕನಿಗೆ ಬೈತಾರೆ. ಈ ರೀತಿಯಾಗಿ ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ ಅವನಿಗೆ ಬೈತಾರೆ. ಅಲ್ಲಿಂದ ಮನೆಗೆ ಬರುವುದನ್ನು ಸ್ಟಾಪ್ ಮಾಡಿಬಿಡ್ತಾನೆ. ಆದರೆ ಅವನ ಮನಸ್ಸಲ್ಲಿ ಇದ್ದದ್ದು ಮಾತ್ರ ಒಂದೇ, ಇವಳನ್ನು ನಾನು ಹೇಗಾದರೂ ಮಾಡಿ ಮದುವೆ ಆಗಲೇಬೇಕು, ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ, ಅವಳು ನನಗೆ ಬೇಕು ಅನ್ನೋ ಒಂದು ಹಠವನ್ನು ತೊಡ್ತಾನೆ. ಆದರೆ ಆ ಹಠ ಮುಂದೆ ಚಟವಾಗಿ ಬಿಡುತ್ತೆ. ಚಟವಾದ ನಂತರ ಮಾಡುವಂಥ ಸನ್ನಿವೇಶ ಎದುರಾಗುತ್ತೆ.
ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ರಫೀಕ್ ಮದುವೆಯಾಗುವಂತೆ ರಂಜಿತಾಳ ಮೇಲೆ ಒತ್ತಡ ಹೇರ್ತಾ ಇರ್ತಾನೆ. ಅದಕ್ಕೆ ರಂಜಿತಾ ಸ್ಪಷ್ಟವಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಾಳೆ. ನಾನು ಈಗಲೇ ಮದುವೆಯಿಂದ ತೊಂದರೆ ಅನುಭವಿಸಿದ್ದೀನಿ, ಆ ತೊಂದರೆ ಅನುಭವಿಸಿರೋದು ಸಾಕಾಗಿದೆ ನನಗೆ, ಮತ್ತೆ ಮದುವೆ ನನಗೆ ಇಷ್ಟ ಇಲ್ಲ ಅನ್ನೋ ರೀತಿ ಆ ವ್ಯಕ್ತಿಯ ಮುಂದೆ ಎಲ್ಲವನ್ನು ಕೂಡ ಹೇಳಿಬಿಡ್ತಾಳೆ. ನಮ್ಮ ಸಂಬಂಧ ಹೀಗೆ ಇರಲಿ, ಆದರೆ ಮದುವೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ರಂಜಿತಾ ಖಡಾಖಂಡಿತವಾಗಿ ಹೇಳಿಬಿಡುತ್ತಾಳೆ. ಎಂದಿನಂತೆ ರಂಜಿತಾ ಶಾಲೆಯಿಂದ ಮನೆಗೆ ತಿರುಗುತ್ತಿದ್ದಂತಹ ವೇಳೆ ರಫೀಕ್ ರಸ್ತೆ ಮಧ್ಯೆ ಆಕೆಯನ್ನು ಅಡ್ಡಗಡ್ತಾನೆ. ಮದುವೆ ಆಗ್ತೀಯೋ ಇಲ್ವೋ ಅಂತ ಆ ಸ್ಥಳದಲ್ಲಿಯೇ ಕೇಳ್ತಾನೆ. ಆಗ ಆ ಒಂದು ರಂಜಿತಾ ಸಹಜವಾಗಿ ಪ್ರತಿದಿನ ಅಥವಾ ಕೇಳಿದಾಗಲೆಲ್ಲ ಯಾವ ರೀತಿಯಾದಂಥ ಉತ್ತರಗಳನ್ನ ಕೊಡ್ತಾ ಇರ್ತಾಳೋ ಅದೇ ರೀತಿಯಾಗಿ ಮತ್ತೆ ನಾನು ನಿನ್ನ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾಳೆ. ಅದರಿಂದ ಸಾಕಷ್ಟು ನೋವು ಅವನಿಗೆ ಆಗಿತ್ತೇನು ಅಂತ ಕಾಣಿಸುತ್ತೆ. ಹಾಗಾಗಿ ಅವನು ಕೊನೆಯದಾಗಿ ನಿರ್ಧಾರವನ್ನು ಕೂಡ ಮಾಡಿಕೊಂಡು ಬಂದಿರ್ತಾನೆ. ರಸ್ತೆಯಲ್ಲಿ ಚಾಕುವಿನ ಎಸ್ಕೇಪ್ ಆಗಿಬಿಡ್ತಾನೆ. ತುಂಬ ಗಂಭೀರವಾದಂತಹ ಗಾಯಗಳು ಕೂಡ ಆಗಿರ್ತವೆ. ಆಸ್ಪತ್ರೆಗೆ ಕರೆದೊಯ್ಯಬೇಕಾದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಈ ಒಂದು ಯುವತಿ ಸಾವನ್ನಪ್ಪಿ ಬಿಡ್ತಾಳೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೊಲೀಸ್ ಠಾಣೆಯಲ್ಲಿ ಅಂದರೆ ಯಲ್ಲಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಹೀಗಾಗಿ ರಫೀಕ್ನನ್ನ ಈಗಲೇ ಬಂಧಿಸಲೇಬೇಕು ಅನ್ನೋ ಒಂದು ಒತ್ತಡವನ್ನ ಸಂಘಟನೆಕಾರರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಎಲ್ಲರೂ ಕೂಡ ಒತ್ತಡವನ್ನ ಪೊಲೀಸರ ಮೇಲೆ ಹೇರ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿತ್ತು ಅಂತ ನೀವು ಗಮನಿಸ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ಆದರೆ ಇವತ್ತು ಬೆಳಗಿನ ಜಾವ ಅಂದರೆ ಭಾನುವಾರ ಆ ಒಂದು ವ್ಯಕ್ತಿ ಶವವಾಗಿ ಪತ್ತೆ ಆಗಿದ್ದಾನೆ. ಯಾವುದೋ ಒಂದು ಕಾಡಿನಲ್ಲಿ ಹೋಗಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರತಕ್ಕಂಥದ್ದು. ಸೊ ನಿಮಗೂ ಕೂಡ ಕೆಲವೊಂದಿಷ್ಟು ದೃಶ್ಯಗಳನ್ನು ಕೂಡ ನಾನು ಆಗಲೇ ಪ್ರಸಾರ ಮಾಡಿದೆ, ಸೊ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಸೊ ಇಂತಹದ್ದೊಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾವುದೇ ಒಂದು ಸಾವಿನಲ್ಲಿ ನಮ್ಮ ಬೇಳೆಗಳನ್ನು ಬೇಯಿಸಿಕೊಳ್ಳೋದು ಬೇಡ ಅಂತ ಕಾಣಿಸುತ್ತೆ. ಆದರೆ ಆ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ತಪ್ಪು, ಆ ವ್ಯಕ್ತಿ ಮಾಡಿರ್ತಕ್ಕಂಥದ್ದು 100% ತಪ್ಪು. ಆ ಒಂದು ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇವತ್ತು ಅವನು ಕೂಡ ಕೊನೆ ಉಸಿರನ್ನು ಎಳೆದು ಬಿಟ್ಟಿದ್ದಾನೆ. ಇದು ಆ ಒಂದು ಶಿಕ್ಷೆ ಬಹುಶಃ ಅವನು ಪೊಲೀಸರ ಕೈಗೆ ಸಿಕ್ಕಂಥ ಸಂದರ್ಭದಲ್ಲಿ ಇಷ್ಟು ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಎಲ್ಲದಕ್ಕೂ ಕೂಡ ಸಾವು ಒಂದೇ ಕಾರಣವಾಗೋದಿಲ್ಲ ಮತ್ತು ಸಾವು ಒಂದೇ ಕೊನೆ ಆಗೋದಕ್ಕೆ ಸಾಧ್ಯವಿಲ್ಲ. ಎಲ್ಲದಕ್ಕೂ ಕೂಡ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಕಾರಣಕ್ಕೆ ಅಥವಾ ನಾವು ಯಾರನ್ನು ಇಷ್ಟಪಡ್ತೀವಿ ಅಂತ ಕಾರಣಕ್ಕೆ ಅವರನ್ನ ಮದುವೆ ಆಗಲೇಬೇಕು ಅಂತ ಹಠ ತೊಟ್ಟು ಅವರನ್ನ ಮದುವೆ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮದುವೆಯನ್ನು ನಿರಾಕರಿಸಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಜೀವವನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗೋದು ಖಂಡಿತವಾಗಿಯೂ ತಪ್ಪಾಗುತ್ತೆ. ಆ ಒಂದು ಕೆಲಸವನ್ನು ಈ ರಫೀಕ್ ಕೂಡ ಮಾಡಿರ್ತಾನೆ. ಆ ರಫೀಕ್ ಮಾಡಿರ್ತಕ್ಕಂಥ ತಪ್ಪಿನಿಂದ ಇವತ್ತು ತಾನು ಕೂಡ ಕೊನೆ ಉಸಿರನ್ನು ಎಳೆದು ಬಿಟ್ಟಿದ್ದಾನೆ. ಇದು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ. ನಾನು ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ. ಯುವತಿಯ ಪರ ಆಗಲಿ ಅಥವಾ ಯುವಕರ ಪರವಾಗಲಿ ಅಥವಾ ಇನ್ಯಾವುದೋ ಪರವಾಗಿ ಮಾತನಾಡ್ತಾ ಇಲ್ಲ ಅಥವಾ ಯಾರ ವಿರೋಧವಾಗಿಯೂ ಕೂಡ ನಾನು ಮಾತನಾಡ್ತಾ ಇಲ್ಲ. ಚರ್ಚೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ನಡೀತಾ ಇರುವಂಥ ಸತ್ಯ ಏನು ಮತ್ತು ಏನಾಗಬೇಕಾಗಿತ್ತು, ಸೊ ಇದರಲ್ಲಿ ಯಾಕೆ ಈ ರೀತಿಯಾದಂಥ ಒಂದು ಡೈವರ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಅದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಯಾವ ಹಂತದ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂತಹದ್ದೊಂದು ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದಿದೆ ಅನ್ನೋದಕ್ಕೆ ತುಂಬ ನೋವಿದೆ. ಇಂತಹ ಘಟನೆಗಳು ನಡೆಯಬಾರ್ದಾಗಿತ್ತು. ಪ್ರೀತಿಯ ಹೆಸರಲ್ಲಿ ಆ ಯುವಕರು ಅದು ಯಾಕೆ ಇಂಥ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೋ ಗೊತ್ತಿಲ್ಲ. ಈ ರೀತಿಯಾದಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಕಾನೂನು ವ್ಯವಸ್ಥೆಗಳಿದ್ದಾವೆ, ಕಾನೂನಿನ ಬಗ್ಗೆ ಸಾಕಷ್ಟು ಜ್ಞಾನಗಳು ನಮ್ಮ ಜನರಿಗಿದ್ದಾವೆ. ಆದರೆ ಯುವಕರು ಯಾಕೆ ಇದೆಲ್ಲವೂ ಕೂಡ ಗೊತ್ತಿದ್ದು ಎಜುಕೇಟೆಡ್ ಆಗಿಯೂ ಕೂಡ ಈ ರೀತಿಯಾದಂಥ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಯುವತಿಯರು ಕೂಡ ಅಷ್ಟೇ, ತಾವು ಒಂದು ಯಾವುದೋ ಒಂದು ಸನ್ನಿವೇಶದಲ್ಲಿ ಇರ್ತಾರೆ, ತಮ್ಮ ಪರಿಸ್ಥಿತಿಗಳು ಏನು ಅಂತ ಅರ್ಥ ಮಾಡಿಕೊಂಡಿರೋದಿಲ್ಲ. ಯುವಕರ ಜೊತೆ ಸಲುಗೆಯಿಂದ ಇರುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಅವರ ಜೊತೆ ಮೂವ್ ಆಗುವಂಥದ್ದಾಗಿರ್ಬೋದು, ಅದಕ್ಕೆ ಯಾವುದಕ್ಕೆ ಮುಂದೆ ಹಾಕ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಸೊ ಇಂಥ ಒಂದು ಮನಸ್ಥಿತಿಗಳು ಯುವಕರಲ್ಲಿಯೂ ಕೂಡ ಇದೆ, ಯುವತಿಯರಲ್ಲೂ ಕೂಡ ಇದೆ. ಸೊ ಇದು ನಮ್ಮ ರಾಜ್ಯದ ಒಂದು ಕೆಟ್ಟ ವ್ಯವಸ್ಥೆ ಅಥವಾ ನಮ್ಮ ಕೆಟ್ಟ ಪರಿಸ್ಥಿತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.